ಅಣ್ಣ ನನ್ಗದ್ದು ತುಂಬಾ ಸಂತೋಷ ಆಯ್ತು ಕಣೋ. ಅವ್ರ ಕೆಲಸ ಕೊಡಕ್ಕೆ ಒಪ್ಕೊಂಡಿದ್ದು ಹೆಂಗೋ ನೀನ್ ಹೇಳಿದಕ್ಕೆ ಒಪ್ಕೊಂಡಿದ್ದಾರೆ. ನನ್ನ ಮಾಸ್ ಕಾರ್ಡು ಎಲ್ಲ ನೋಡ್ಬಿಟ್ಟು ತುಂಬಾ ಥ್ಯಾಂಕ್ ಯು ಕಣೋ. ಸರಿ ಆಯ್ತು, ಬಾ ಹೋಗೋಣ, ಊರಿಗೆ ಹೋಗ್ಬೇಕು. ಸರಿ ಆಯ್ತಣ್ಣ ಹೋಗೋಣ ಇರು. ಅಲ್ಲ ನಾನು ನೋಡ್ತಲೇ ಇದ್ದೀನಿ ನಿನ್ ಜೊತೆಗೆ, ನಾನು ಬತ್ತಲೇ ಇದ್ದೀನಿ, ನಾನೇ ಮಾತಾಡ್ತಾ ಇದ್ದೀನಿ, ಆದ್ರೆ ನೀನ್ ಏನು ಕೇಳ್ತಾನೂ ಇಲ್ಲ ಹೇಳ್ತಾನೂ ಇಲ್ಲ. ಅವ್ರ ಹತ್ರ ಒಳಗಡೆ ಎಷ್ಟ್ ಚೆನ್ನಾಗಿ ಮಾತಾಡ್ದೆ ಅಲ್ಲಿ ಆಫೀಸರ್ ಹತ್ರ ಎಲ್ಲಾನ, ಆದ್ರೆ ನನ್ನ ಹತ್ರ ಮಾತ್ರ ಯಾಕಣ್ಣ ಹಿಂಗ್ ಮಾತಾಡ್ತೀಯ? ನಗ್ನಗ್ತಾ ಮಾತಾಡ್ಬೋದಲ್ವಾ, ನಾನೇನ್ ಬೇರೆಯವಳ? ಅಲ್ಲ ಕೆಲಸ ಆಯ್ತಲ್ಲ, ಇನ್ನೇನು ಮಾತಾಡೋದೈತೆ? ಇನ್ನೇನು ಕೆಲಸ ಕೊಡೋಕ್ಕೆ ಅವರು ಒಪ್ಕೊಂಡಿದ್ದಾರೆ. ನಾಳೆಯಿಂದನೇ ಸ್ಕೂಲ್ಗೆ ನೀನು ಟೀಚರ್ ಆಗಿ ಹೋಗ್ಬೋದು ಅಂತ ಹೇಳಿದಾರಲ್ಲ, ಇನ್ನೇನು ಸಮಸ್ಯೆ? ಬಾ ಹೋಗೋಣ. ಅಣ್ಣ ನಿಂತ್ಕೊಳ್ಳೋ ಅಣ್ಣ. ಅಣ್ಣ ಅಯ್ಯೋ, ಕೆಲಸ ಎಲ್ಲ ಆದ್ಮೇಲೆ ಇನ್ಯಾಕೆ ನಿಲ್ಲೋದು? ಬಸ್ಸಿಗೆ ಟೈಮ್ ಆಗುತ್ತೆ, ಹೋಗೋಣ ಬಾ. ನಾನ್ ಬರಲ್ಲ ನೀನ್ ಹಿಂಗ್ ಕರೆದ್ರೆ. ಬರಲ್ವಾ? ಯಾಕೆ, ಏನನ್ನ ಕೆಲಸ ಆಯ್ತಾ ನಿನಗೆ? ಸರಿ ಆಯ್ತು ಬಿಡು, ನೀನು ಬೇರೆ ಬಸ್ಸಿಗೆ ಬಾ, ನಾನು ಊರಿಗೆ ಹೋಗಿರ್ತೀನಿ. ಅಯ್ಯೋ ನನಗೆ ಏನು ಕೆಲಸ ಇಲ್ಲ ಕಣೋ ಅಣ್ಣ, ಆದ್ರೆ ನೀನ್ ನೋಡಿದ್ರೆ ಒಂದ್ ಸ್ವಲ್ಪ ಮಗ್ದಾಗ ನಗುನೇ ಇಲ್ವಲ್ಲ, ಹಂಗ್ ಮಾತಾಡಿಸ್ತೀಯ. ನಾನು ನಿನ್ ತಂಗಿನೇ ತಾನೆ, ನಗ್ನಗ್ತಾ ಮಾತಾಡಿಸ್ಬೋದಲ್ಲ. ನಾನು ಇಷ್ಟೊಂದು ಅಣ್ಣ ಅಣ್ಣ ಅಂತೇಳಿ ಎಷ್ಟು ಸಲಿಗೆಯಿಂದ ಮಾತಾಡಿಸ್ತಾ ಇದ್ದೀನಿ, ಆದ್ರೆ ನೀನ್ ನೋಡಿದ್ರೆ ಯಾರೋ ಬೇರೆಯವ್ರೇನೋ ಅನ್ನಂಗೆ, ಯಾರೋ ಪರಿಚಯ ಹೊಸ್ದಾಗ್ ಪರಿಚಯ ಆಗಿದ್ದಾರೆ, ಅದೇ ಇನ್ನೂ ನೋಡೇ ಇಲ್ವೇನೋ ಅನ್ನೋರ್ನ ಮಾತಾಡಿಸ್ತಾರಲ್ಲ ಆ ಥರ ಹೋಗೋಣ ಬರೋಣ ಅಂತ ಹಂಗ್ ಮಾತಾಡಿಸ್ತಾ ಇದೀಯ. ನಾನು ಹೋಗೋ ಬಾರೋ ಅಂತೇಳಿ ಅಣ್ಣ ಅಂತೇಳಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದೀನಿ, ನೀನ್ ನೋಡಿದ್ರೆ ತಂಗಿ ಅನ್ನೋ ಪ್ರೀತಿನೇ ಇಲ್ಲ, ಆ ತರ ಮಾತಾಡಿಸ್ತಾ ಇದ್ಯಾ, ಯಾರನ್ನೋ ಮಾತಾಡಿಸ್ದಂಗೆ. ಅದಕ್ಕೆ ನನಗೆ ತುಂಬಾ ಬೇಜಾರಾಗ್ತೈತಿ. ಅಲ್ಲ ನೀನ್ ಕೆಲಸ ಕೊಡ್ಸಿದ್ದೇನೋ ನನಗೆ ತುಂಬಾ ಸಂತೋಷ ಆಯ್ತು, ಆದ್ರೆ ನೀನು ನನ್ನ ಹತ್ರ ಹಿಂಗಿರ್ಬೇಡ ಕಣೋ ಅಣ್ಣ. ಅಣ್ಣ ತಂಗಿ ಯಾವ ತರ ಇರ್ತಾರೋ ಹಂಗೆ ಮಾತಾಡ್ಸು ನನ್ನೂ, ನನಗೂ ಸಂತೋಷ ಆಗುತ್ತೆ ಅದಕ್ಕೆ. ಅಯ್ಯೋ, ನಾನು ಈಗ ಹಂಗೆ ತಾನೇ ಮಾತಾಡಿಸ್ತಾ ಇದ್ದೀನಲ್ಲ, ಇನ್ನು ಹೆಂಗೆ ಮಾತಾಡಿಸ್ಬೇಕು? ಬಾ ಹೋಗೋಣ, ಟೈಮ್ ಆಗುತ್ತೆ. ನೋಡ್ದಾ, ನೋಡು ಇಲ್ಲೇ ಗೊತ್ತಾಗ್ತೈತೆ ನೀನು ನನ್ನ ತಂಗಿ ಅಂತ ಇನ್ನೂ ಒಪ್ಕೊಂಡಿಲ್ಲ ಅಂತಾನ. ನನ್ನ ಹೆಸರು ಹಿಡಿದು ಕರೆಯೋಕ್ಕೂ ನಿನಗೆ ಆಗ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ ಅಂದಮೇಲೆ ನಿನಗೆ ಇನ್ನು ನನ್ನ ತಂಗಿ ಅಂತ ನಾ ಕರಿಬೇಕು, ನನ್ನ ತಂಗಿ ಇವಳು ಅಂತ ಮನಸ್ನಾಗ ಬಂದೇ ಇಲ್ಲ. ಏನೋ ನಾವೇನೋ ಕೇಳ್ಕೊಂಡ್ವಿ, ಅಪ್ಪ ಏನೋ ಹೇಳಿದ್ರು ಅಂತ ಹೇಳಿ ಈ ಕೆಲಸ ಕೊಡ್ಸಿದ್ಯಾ ಅಷ್ಟೇನೆ. ಆದ್ರೆ ನಿನ್ ಮನಸ್ಸಲ್ಲಿ ಇನ್ನೂ ನಮ್ಮನ್ನ ನಿಮ್ ಕುಟುಂಬದವ್ರೆ ಅಂತ ಹೇಳಿ ನೀನು ಅಂದ್ಕೊಂಡಿಲ್ಲ, ಅದಕ್ಕೆ ಈ ತರ ಮಾತಾಡಿಸ್ತಾ ಇದ್ಯಾ. ಸರಿ ಆಯ್ತು ಬಿಡು, ನಾನು ನಿನ್ನ ಜಾಸ್ತಿ ಬಲವಂತ ಮಾಡಕ್ ಹೋಗಲ್ಲ, ನಿನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ್ಲೇನೆ ತಂಗಿ ಅಂತ ಒಪ್ಕೊ. ಅಯ್ಯೋ ಕಮಲಾ, ಯಾಕೆ ಬೇಜಾರು ಮಾಡ್ಕೊಂತೀಯ ಅಷ್ಟಕ್ಕೆಲ್ಲನ? ನೀನು ನನ್ನ ತಂಗಿನೇ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ? ಬಾ ಹೋಗೋಣ. ನೀನು ಹೋಗು ಪರವಾಗಿಲ್ಲ, ನಾನು ಆಮೇಲೆ ಬರ್ತೀನಿ, ಹೋಗೋಣ ನೀನು. ಅಯ್ಯೋ ಕಮಲಾ, ಬೇಜಾರು ಮಾಡ್ಕೋಬೇಡ, ಬಾ ಹೋಗೋಣ. ಜೊತೆಗೆ ಬಂದಿದ್ದೀವಿ, ನೀನೊಬ್ಬಳನ್ನೇ ಬಿಟ್ಟು ಹೋಗೋಕ್ಕಾಗತ್ತಾ? ಬಾ ಹೋಗೋಣ. ಇಲ್ಲ ಅಣ್ಣ, ನನ್ನ ಜೊತೆಗೆ ಬರೋಕ್ಕೆ ನಿನಗೆ ಮುಜುಗರ ಆಗುತ್ತೆ ಅನ್ಸುತ್ತೆ, ಅದಕ್ಕೆ ನಾನು ನೋಡ್ತಲೇ ಇದ್ದೀನಿ. ಊರಿಂದ ಕರ್ಕೊಂಡ್ ಬರ್ತಾ ಇದೀಯ, ಜೊತೆಲಿ ಬಂದ್ರು ಏನು ಮಾತಾಡ್ತಾನೇ ಇಲ್ಲ. ನಾನು ಏನಾದ್ರೂ ಕೇಳಿದ್ರೆ ಮಾತಾಡ್ತೀಯ, ಇಲ್ಲಾಂದ್ರೆ ಸುಮ್ಮನೆ ಕೂತಿರ್ತೀಯ, ಸುಮ್ಮನೆ ನಡ್ಕೊಂಡ್ ಬರ್ತೀಯ. ನಾನು ನೋಡ್ತಲೇ ಇದ್ದೀನಿ. ಛೇ, ಕಮಲಾ ತುಂಬ ಒಳ್ಳೆ ಹುಡುಗಿ, ಇವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಈ ಥರ ಬೇಜಾರಾಗಂಗೆ ನಾನು ನಡ್ಕೋಬಾರ್ದು ಅನ್ನಿಸ್ತೈತೆ. ಸರಿ ಕಮಲಾ, ಕಮಲಾ ಬೇಜಾರು ಮಾಡ್ಕೋಬೇಡಮ್ಮ, ನೀನು ನನ್ನ ತಂಗಿನೇ. ನನ್ನ ತಂಗಿಯವರು ನೇತ್ರ ಆಮೇಲೆ ಪದ್ದು ಯಾವ ಥರನ, ನೀನು ಅದೇ ಥರನೇ, ಬೇಜಾರು ಮಾಡ್ಕೋಬೇಡ. ಬಾ ಹೋಗೋಣ, ಜೊತೆಗೆ ಬಂದಿದ್ದೀವಿ. ಇನ್ನು ನೀನೊಬ್ಬಳನ್ನೇ ಬಿಟ್ಟೋದ್ರೆ ಅಪ್ಪ ಬೈಯಲ್ವಾ? ಬಾ ಹೋಗೋಣ. ನೀನು ಬೇರೆ ಅಲ್ಲೇ ಸಾಯಂಕಾಲ 4:15 ಆಯಿತು, ಮತ್ತೆ ಊರಿಗೆ ಹೋಗೋ ಅಷ್ಟರಲ್ಲಿ ಕತ್ಲಾಗ್ಬಿಡುತ್ತೆ. ಬಾ ಹೋಗೋಣ ಜೊತೆಗೆ. ಕಮಲಾ ಬೇಜಾರು ಮಾಡ್ಕೋಬೇಡ, ನನ್ನಿಂದ ಏನಾದರೂ ಬೇಜಾರಾಗಿದ್ರೆ ತಪ್ಪಾಯಿತು. ಬಾ ಹೋಗೋಣ, ಹೋಟ್ಲಲ್ಲಿ ಏನಾರ ತಿಂದು ಮಸಾಲೆ ದೋಸೆನೋ ಏನಾದ್ರೂ ಆಮೇಲೆ ಊರ ಕಡೆಗೆ ಹೋಗೋಣ. ಬಾ, ಬೇಜಾರು ಮಾಡ್ಕೋಬೇಡ, ನೀನು ನನ್ನ ತಂಗಿನೇ, ನೇತ್ರ ಮತ್ತೆ ಪದ್ದು ಥರನೇ. ನಿನ್ನೂ ಅದೇ ಥರನೇ ನೋಡ್ಕೊತೀನಿ. ಬಾ. ಆದರೆ ಊರಲ್ಲಿ ನಿನ್ನ ಹಂಗೆಲ್ಲ ಮಾತಾಡ್ಸೋಕ್ಕಾಗಲ್ಲ, ಯಾಕೆಂದರೆ ನಮ್ಮಮ್ಮನ ಬಗ್ಗೆ ನಿನಗೆ ಗೊತ್ತೈತೆ, ಅದಕ್ಕೋಸ್ಕರನ. ಈಗ ತುಂಬಾ ಸಂತೋಷ ಆಯ್ತು ಕಣಣ್ಣ. ಸರಿ ಬಿಡು, ಊರಲ್ಲಿ ಮಾತಾಡ್ತಾ ಇದ್ರು ಪರವಾಗಿಲ್ಲ, ಎಲ್ಲಾದ್ರೂ ಹೊರಗಡೆ ಆದ್ರೂ ಈ ತರ ನಗ್ನಗ್ತಾ ಮಾತಾಡ್ಸು, ಅಷ್ಟೇ ಸಾಕು ನನಗೆ. ಸರಿ ನಡಿ ಹೋಗೋಣ. ಹೌದಾ, ಸರಿ ಆಯ್ತು, ಬಾ, ನಾನೇ ಕೊಡಿಸ್ತೀನಿ, ತಿನ್ಕೊಂಡು ಹೋಗೋಣ. ಅನ್ನ ಸಾರು ಚೆನ್ನಾಗಿತ್ತು ಅಲ್ವಾ ಅದಕ್ಕೆ? ಕಣೆ ಸೂಜಿ, ನನಗೂ ಚೆನ್ನಾಗಿತ್ತಮ್ಮ. ನಡಿ. ಅದೇ ಅವರು ಅಂಗಡಿಯವರು ದುಡ್ಡು ಕೊಡ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ರಿ ಅಂತ ಹೇಳಿದ್ರಲ್ಲ, ಅವ್ರ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ಹೋಗ್ಬಿಡೋಣ. ಇನ್ನೊಂದು ಸ್ವಲ್ಪ ಉಪ್ಪಿನಕಾಯಿ ಬೇಕಂತೆ ಅವ್ರಿಗೆ, ಉಪ್ಪಿನಕಾಯಿ ಎಲ್ಲನ ಮಾಡಿಬಿಟ್ಟು ನಾಳೆ ಇಲ್ಲ ನಾಡಿದ್ದು ತಂದು ಕೊಟ್ಬಿಡೋಣ. ಹೆಂಗೋ ಚೆನ್ನಾಗಿ ಆಗ್ತೈತೆ, ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗೋಣ. ಅಯ್ಯೋ, ನೇತ್ರನು ಸೂಜಿನ
ಇವರು ಏನೋ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು, ಹೋಟ್ಲಿಗೆ ಬಂದಿದ್ದಾರೆ. ಅಯ್ಯಯ್ಯೋ, ನನ್ನೇನಾದರೂ ಕಮಲನ ಜೊತೆ ನೋಡಿದ್ರೆ ಕಷ್ಟ ಕಷ್ಟ. ಏನಾಯ್ತಣ್ಣ, ನಡಿ ಹೋಗೋಣ. ಅಯ್ಯೋ ಕಮಲ, ಅಲ್ಲಿ ನೇತ್ರನ ನಾದ್ನಿ ಹೋಗ್ತಾ ಇದ್ದಾರೆ. ನಮ್ಮಿಬ್ರು ನೋಡಿದ್ರೆ ಅಷ್ಟೇನೆ ಅಮ್ಮಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ, ನೀನು ಹೋಗಂಗೆ. ಹೌದಾ, ಅವ್ರು ಯಾಕೆ ಬಂದಿದ್ದಾರೆ ಇಲ್ಲಿಗೆ? ಅಯ್ಯೋ, ಅವ್ರು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಎಲ್ಲೋ ಉಪ್ಪಿನಕಾಯಿ ತಗೊಂಡು ಬಂದಿದ್ರೆ ಅಂಗಡಿ ಪಂಗಡಿ ಕೊಡೋಕ್ಕೆ ಎಲ್ಲೋ ಹೊಟ್ಟೆ ಹಸ್ತಿರ್ಬೇಕು, ಅದಕ್ಕೆ ಹೋಟ್ಲಿಗೆ ಏನೋ ತಿನ್ನಕ್ಕೆ ಬಂದಿದ್ದಾರೆ. ನಾನು ಬರ್ತೀನಿ, ಅಲ್ಲಿ ಇರ್ತೀನಿ, ನೀನು ಹೋಗಂಗೆ. ಸರಿ ಆಯ್ತು ಅಣ್ಣ, ನೀನು ಅಲ್ಲಿ ಬಚ್ಚಿಕೊಂಡು ಆಮೇಲೆ ಬಾ, ಅವ್ರು ಹೋದ್ಮೇಲೆ ನಾನು ಹೋಗಿರ್ತೀನಿ ಒಳಗಡೆ. ಇವಳು ಯಾಕೆ ಬಂದ್ರು ಇಲ್ಲಿಗೆ? ಅದಕ್ಕೆ ಯಾರು ಇವರು? ಯಾರು ನಿಮ್ಮ ಸಂಬಂಧಿಕರ? ನಿಮ್ಗೇನಾದ್ರು ಪರಿಚಯನಾ? ಸಂಬಂಧ ಇಲ್ಲ, ಎಂಥದ್ದು ಇಲ್ಲ. ನಡಿಯ ಸೂಜಿ, ಹೋಗೋಣ. ನೇತ್ರ ನೇತ್ರ, ಏನಕ್ಕೆ ಬಂದಿದ್ದೆ ನೇತ್ರ ಇಲ್ಲಿಗೆ? ಏನಕ್ಕೆ ಬಂದಿದ್ದೆ ಅಂದ್ರೆ ಹೋಟ್ಲಿಗೆ ಇನ್ನೇನಕ್ಕೆ ಬರ್ತಾರೆ? ತಿನ್ನಕ್ಕೆ ಬರ್ತಾರೆ. ನೀನೇನು ಮುಸ್ರೆ ತೊಳೆಯಕ್ಕೆ ಬಂದ ಇಲ್ಲಿಗೆ? ಅಯ್ಯೋ ನೇತ್ರ, ನಾನು ಊಟ ಮಾಡಕ್ಕೆ ಅಂತಾನೆ ಬಂದಿದ್ದೆ. ಏನೋ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ಹೊಟ್ಟೆ ಹಸ್ತಿತ್ತು, ಅದಕ್ಕೆ ಹೋಟ್ಲಲ್ಲಿ ಏನೋ ತಿಂದೋಗೋಣ ಅಂತ ಬಂದಿದ್ದೆ. ಅಲ್ಲ, ನೀನು ಇಲ್ಲಿ ಟೌನಿಗೆ ಏನಕ್ಕೆ ಬಂದಿದ್ಯಾ ಅಂತ ಕೇಳಿದೆ ಅಷ್ಟೇನೆ. ಅದಕ್ಕೆ ಯಾಕೆ ನೇತ್ರ ಇಷ್ಟೊಂದು ಸಿಟ್ಟು ಮಾಡ್ಕೊಂತೀಯಾ? ಮತ್ತೆ ಹೋಟ್ಲಿಗೆ ಯಾಕೆ ಬರ್ತಾರೆ ಎಲ್ಲರೂ? ತಿನ್ನಕ್ಕೆ ಮತ್ತೆ ಬರೋದು. ಅದನ್ನ ಬೇರೆ ಏನಕ್ಕೆ ಬಂದಿದ್ಯಾ ಅಂತ ಹೆಂಗ್ ಕೇಳ್ತೀಯಾ? ಸುಮ್ಮನೆ ಹೋಗು, ತಿಂದು ಊರಿಗೆ ಹೋಗೋದು ಕಲ್ತ. ಮಾತಾಡ್ಸಕ್ ಬರಬೇಡ ಇಲ್ಲಿ. ಅತ್ತಿಗೆ, ಯಾರು ಇವರು? ಏನೋ ಸಂಬಂಧ ಇಲ್ಲ, ಗೊತ್ತಿಲ್ಲ ಅಂತ ಹೇಳಿದ್ರಿ. ನಿಮ್ಮನ್ನ ಪರಿಚಯ ಇರೋ ತರ ಮಾತಾಡ್ಸ್ತಾ ಇದ್ದಾರೆ. ಯಾರಕ್ಕ ಇವರು? ಅಕ್ಕ, ಯಾರು ನೀವು? ಓಹೋ, ನೀನು ನೇತ್ರಗೆ ನಾದ್ನಿ ಆಗ್ಬೇಕು ತಾನೆ? ನಿನ್ನ ಹೆಸರು ಏನಮ್ಮ? ನನ್ನ ಹೆಸರು ಸೂಜಿ ಅಂತ ಅಕ್ಕ. ನೀವ್ಯಾರು? ಅತ್ತಿಗೆ, ನಿಮಗೆ ಪರಿಚಯನಾ? ಊನಮ್ಮ, ನೇತ್ರನು ನಾನು ಇಬ್ರು ಒಂದೇ ಕಾಲೇಜ್ನಾಗ ಓದ್ದವ್ರು, ಫ್ರೆಂಡ್ಸ್ ನಾವಿಬ್ರು. ಹೌದಾ? ಮತ್ತೆ ಇವ್ರು ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡಿರೋದೆ? ಅದಕ್ಕೆ ಯಾಕತ್ಗೆ ಇವ್ರ ಮೇಲೆ ಸಿಟ್ ಮಾಡ್ಕೊಂಡಿದ್ದೀರಾ? ಅಲ್ಲ, ಜೊತೆಗೆ ಓದ್ದವ್ರು ಅಂತ ಹೇಳ್ತೀರಾ, ಯಾಕತ್ಗೆ ಇವ್ರ ಮೇಲೆ ಸಿಟ್ಟು? ಯಾಕಾದ್ರೂ ಆಗ್ಲಿ ಬಾರೆ ಸೂಜಿ, ಇವಳ ಬಗ್ಗೆ ಕೇಳಿದ್ರೆ ಅಸಹ್ಯ ಆಗುತ್ತೆ. ಇವರು ಮನೆ ಹಾಳು ಮಾಡ್ಬಿಡ್ತಾರೆ ಇನ್ನೊಬ್ರು ಯಾರ್ದಾದ್ರು. ಬಾ, ಇವ್ರ ಬಗ್ಗೆ ಕೇಳಿ ನಿನ್ಗೇನಾಗ್ಬೇಕಾಗೈತೆ, ಇಂಥವ್ರನ್ನ ಮಾತಾಡ್ಸೋದನ್ನು ತಪ್ಪೇನೆ. ಬಾ ಹೋಗೋಣ ನಾವಿಬ್ರು, ನಮ್ ಕೆಲಸ ನಾವು ನೋಡ್ಕೊಂಡು. ಅಯ್ಯೋ ನೇತ್ರ, ಯಾಕೆ ನೇತ್ರ ಇಷ್ಟೊಂದು ಸಿಟ್ಟು ಮಾಡ್ಕೊಂತೀಯ? ಎಲ್ಲ ಮರ್ತ್ ಬಿಡು ನೇತ್ರ, ಆಗಿದ್ದಾಗೋಯ್ತು. ನಾನು ನೀನು ಅಕ್ಕ ತಂಗಿ ತಾನೆ? ಅಕ್ಕ ತಂಗಿ ಅಂದ್ಮೇಲೆ ನೋಡಿದ್ರು ನೋಡ್ದಂಗೆ ಹೋಗಕ್ಕಾಗುತ್ತಾ? ನಾನು ಏನೋ ಕೆಲಸ ಇತ್ತು ಬಂದಿದ್ದೆ, ಹೋಟ್ಲ ತಿನ್ನೋಣ ಅಂತ ಬಂದೆ. ಇಲ್ಲಿ ನಿಮ್ಮನ್ನ ನೋಡಿದ್ನಲ್ಲ, ಮಾತಾಡ್ಸೋಣ ಅಂತ ಬಂದೆ. ಏನು, ನೀವಿಬ್ರು ಅಕ್ಕ ತಂಗಿರಾ? ಮತ್ ಈಗ ತಾನೇ ಫ್ರೆಂಡ್ಸ್ ಅಂತ ಹೇಳಿದ್ರಿ, ಈಗ ನೋಡಿ ಅಕ್ಕ ತಂಗಿ ಅಂತ ಹೇಳ್ತಾ ಇದೀರಾ? ಹೌದು, ಇಷ್ಟು ವರ್ಷ ನಾವು ಫ್ರೆಂಡ್ಸ್ ಆಗಿದ್ವಿ. ಇವಾಗ 1 ತಿಂಗಳಿಂದನ ನಾವಿಬ್ರು ಅಕ್ಕ ತಂಗಿ ಆಗಿದೀವಿ. ಅದು ಏನು ಎತ್ತ ಅಂತ ಹೇಳಿ ಹೆಂಗೆ ಅಂತ ಹೇಳಿ ನಿಮ್ಮ ಅತ್ತಿಗೆನೆ ಕೇಳು, ಹೇಳ್ತಾಳೆ. ಹೌದಾ, ಸರಿ ಆಯ್ತು ಬಿಡಿ. ಅತ್ತಿಗೆ, ಏನತ್ಗೆ ಇವ್ರು ಹೇಳ್ತಾ ಇರೋದು ನಿಜಾನಾ? ಇವರು ನಿಮ್ ತಂಗಿನ? ಇವಳು ಯಾಕೆ ನನ್ನ ತಂಗಿ ಆಗ್ತಾಳೆ? ಬಾರೆ ಸೂಜಿ, ನನ್ನ ತಂಗಿ ಒಬ್ಳೆ ಇರೋದು, ಪದ್ದು ಒಬ್ಳೆ ನನ್ನ ತಂಗಿ. ಇನ್ಯಾವಳು ಇಲ್ಲ ನನ್ನ ತಂಗಿ ಎಂಬರು. ಸುಮ್ಮನೆ ಹೇಳ್ಕೊಂಡ್ ಬಂದ್ಬಿಡ್ತಾವೆ ತಂಗಿ ಅಕ್ಕಯ್ಯ ಅದು ಇದು ಅಂತ ಹೇಳಿ ಸಂಬಂಧನ, ದುಡ್ಡಿಗೋಸ್ಕರನ ಆಸ್ತಿಗೋಸ್ಕರನ. ಸರಿ ಆಯ್ತು ಬಿಡು ನೇತ್ರ, ನೀನು ಒಪ್ಕೊಂಡೇ ಇದ್ರುನು ಆ ಸತ್ಯ ಯಾರು ಬದಲಾಯಿಸಕ್ಕಾಗಲ್ಲ. ಸರಿ ಆಯ್ತು, ಹೋಗು. ಅದ್ ಸರಿ ಅಕ್ಕ, ನಾನು ಇವ್ರನ್ನ ಆದ್ನಿ ಅಂತ ನಿಮ್ಗೆ ಹೆಂಗ್ ಗೊತ್ತು? ಯಾಕೆಂದ್ರೆ ಇದುವರೆಗೂ ನಾನು ನಿಮ್ಮನ್ನ ನೋಡೇ ಇಲ್ಲ, ನೀವು ನನ್ನ ನೋಡಿಲ್ಲ. ಅಂದ್ಮೇಲೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾನು ಇವ್ರನ್ನ ಆದ್ನಿ ಅಂತಾನ? ಇದೇನಪ್ಪ ಇದು, ಒಳ್ಳೆ ಪದ್ಧತಿ ಸಿಗಾಕೊಂಡೆ. ಇವಳು ಭಾರಿ ಚೂಟಿ ಇದ್ದಾಳೆ ಅನ್ಸುತ್ತೆ. ನೇತ್ರ ನಾದ್ನಿ ಏನ್ ಹೇಳದೀಗ? ನಿಮ್ಮನ್ನ ಕೇಳ್ತಾ ಇರೋದು, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ. ಅದು ನೀನು ಅತ್ತಿಗೆ ಅಂತ ಮಾತಾಡ್ಸಿದ್ದಲ್ಲ, ಅವಾಗ್ಲೇ ನನ್ಗೆ ಅರ್ಥ ಆಯ್ತು. ನೀನು ಇವಳು ನಾದ್ನಿ ಅಂತನ, ಅದಕ್ಕೆ ಹಂಗೆ ಕೇಳಿದೆ ಅಷ್ಟೇನೆ. ನೀವು ಅತ್ತಿಗೆ ನಾದ್ನಿನೇ ತಾನೆ? ಓ ಹೌದಾ, ನಾನು ಅತ್ತಿಗೆ ಅಂತ ಕರಿತಾ ಇದ್ನಲ್ಲ, ನೀವು ಅವಾಗ್ಲೇ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ಸರಿ ಆಯ್ತು ಬಿಡಿ, ಬರ್ತೀವಿ. ಅಯ್ಯೋ, ಈ ನೇತ್ರಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನು? ಅಣ್ಣ ಬಾ ಅಣ್ಣ, ಅವ್ರು ಹೋದ್ರಾ? ಸರಿ ಆಯ್ತು, ನಡಿಯಮ್ಮ ಹೋಗೋಣ. ಪಾಪ ನೇತ್ರನ್ ಮಾತಾಡ್ಸೋಣ ಅಂತ ಅನ್ಕೊಂಡೆ, ಆದ್ರೆ ನಿನ್ ಜೊತೆ ಇರೋದು ನೋಡಿದ್ರೆ ಇನ್ನೂ ಸಿಟ್ಟು ಮಾಡ್ಕೊಂತಾಳೆ, ಮಾತಾಡ್ದಂಗೆ ಹಂಗೆ ಹೋಗ್ತಾಳೆ ಅಂತ ಹೇಳಿ ಅದಕ್ಕೆ ಬಚ್ಚಿಕೊಂಡಿದ್ದೆ. ಅದು ಅಲ್ದೇನೆ ಅವಳಿಗೆ ಗೊತ್ತಾದ್ರೆ ಅಮ್ಮಗೆ ಹೇಳ್ತಾಳೆ. ಸರಿ ಆಯ್ತು ಬಾ ಅಣ್ಣ, ಹೋಗಿ ಏನಾದ್ರು ತಿನ್ಕೊಂಡು ಊರಿಗೆ ಹೋಗೋಣ, ಟೈಮ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.